ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇದೀಗ ಗಿಲ್ಲಿ ನಟ ಮತ್ತು ಕಾವ್ಯ ಅವರು ಭಾಳ ಸ್ಪೆಷಲ್ ಆಗಿ ಸರ್ಪ್ರೈಸ್ ಗಿಫ್ಟ್ ಒಂದನ್ನು ಕೊಟ್ಟಿದ್ದಾರೆ. ವೀಕ್ಷಕರೇ, ಬನ್ನಿ ಏನಿದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ. ಸೊ ಸ್ನೇಹಿತರೆ, ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟ ಮತ್ತು ಕಾವ್ಯ ಶೈವ ಅಭಿಮಾನಿಗಳು ಯಾರೆಲ್ಲ ಇದ್ದೀರಿ, ಈ ವಿಡಿಯೋಗೆ ಒಂದು ಲೈಕ್ ಮಾಡ್ಕೊಳ್ಳಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕನನ್ನು ಮರೆಯದೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಸ್ನೇಹಿತರೆ, ಬಿಗ್ ಬಾಸ್ ಗಿಲ್ಲಿ ನಟ ಮತ್ತು ಕಾವ್ಯ ಅವರು ಭಾಳ ಸ್ಪೆಷಲಾಗಿ ಸರ್ಪ್ರೈಸ್ ಗಿಫ್ಟ್ ಒಂದನ್ನು ನೀಡಿ ಅಭಿಮಾನಿಗಳಿಗೆ ಸಂತಸದ ಒಂದನ್ನು ನೀಡಿದ್ದಾರೆ. ಈ ಒಂದು ಸುದ್ದಿ ಕೇಳಿ ಅಭಿಮಾನಿಗಳು ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಲವೊಂದಿಷ್ಟು ಜನ ಸಂಭ್ರಮವನ್ನು ಕೂಡ ಆಚರಣೆಯನ್ನು ಮಾಡಿದ್ದಾರೆ. ಸೊ ಬಿಗ್ ಬಾಸ್ ಮನೆಯಲ್ಲಿದ್ದಂತಹ ಗಿಲ್ಲಿ ನಟ, ಈಗಿರುವಂತಹ ಗಿಲ್ಲಿ ನಟ ಭಾಳ ಡಿಫ್ರೆನ್ಸ್ ಚೇಂಜಸ್ ಕಾಣ್ತಾ ಇರ್ಬೋದು. ಸೊ ಗಿಲ್ಲಿ ನಟನಿಗೆ ಫ್ಯಾನ್ಸ್ ಪ್ರೈಸ್ ಸಿಕ್ಕಾಪಟ್ಟೆ ಕ್ರೇಜ್ ಜಾಸ್ತಿ ಆಗ್ತಾನೆ ಇದೆ ಹೊರತು ಕಮ್ಮಿ ಇಲ್ಲ. ಹಾಗಾಗಿ ಇಬ್ಬರ ನಡುವಿನ ಒಡನಾಟ ಸಖತ್ತಾಗಿದೆ. ಇವರ ಪ್ರೀತಿ ಸ್ನೇಹ ಎಲ್ಲವೂ ಕೂಡ ಭಾಳ ಸ್ಪೆಷಲ್ ಆಗಿದೆ ಇವರದ್ದು. ಸೊ ಗಿಲ್ಲಿ ನಟ ಇವತ್ತು ಒಂದು ವೇದಿಕೆ ಮೇಲೆ ಹೋಗಿರ್ತಾರೆ. ಆ ವೇದಿಕೆಯಲ್ಲಿ ಕಾವ್ಯ ಮತ್ತು ಗಿಲ್ಲಿಯ ಫೋಟೋಗಳು ಸಖತ್ತಾಗಿ ಇತ್ತು. ಆ ಫೋಟೋಗಳನ್ನು ಸ್ಪೆಷಲ್ಲಾಗಿ ಸಿಕ್ಕಂಥ ಒಂದು ಆ ಫೋಟೋವನ್ನು ಅವರು ಅಭಿಮಾನಿಗಳಿಗೆ ತೋರಿಸಿದರು. ಅಲ್ಲದೆ ಇವರು ಒಂದು ಬೆಡ್ರೂಮ್ನಲ್ಲಿ ಸ್ಪೆಷಲ್ಲಾಗಿ ಕಾವ್ಯಶೈವ ಮತ್ತು ಗಿಲ್ಲಿಯ ಒಂದು ಫೋಟೋವನ್ನು ಬೆಡ್ರೂಮ್ನಲ್ಲಿ ಹಾಕಿ ಸ್ಪೆಷಲ್ ಸರ್ಪ್ರೈಸ್ ಗಿಫ್ಟನ್ನು ಕೊಟ್ಟಿದ್ದಾರೆ. ಸೊ ಆ ಫೋಟೋದಲ್ಲಿ ಸ್ಪೆಷಲ್ಲಾಗಿ ನನ್ನ ಪ್ರೀತಿ ಅನ್ನುವಂತಹ ಒಂದು ನೇಮನ್ನು ಹಾಕಿದ್ದಾರೆ ಅನ್ನೋದು ಇದೀಗ ಮೂಲಗಳ ಪ್ರಕಾರ ತಿಳಿದು ಬಂದಿರುವಂಥದ್ದು. ಸ್ಪೆಷಲ್ಲಾಗಿ ಪ್ರೀತಿಯನ್ನು ಎಕ್ಸ್ಪೋಸ್ ಜನರಿಗೆ ತಿಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಸೊ ವಿಡಿಯೋ ಮಾಡುವಂಥ ಸಂದರ್ಭದಲ್ಲಿ ಇದು ಕಂಡಂತರ ದೃಶ್ಯ. ಈ ಒಂದು ಫೋಟೋ ಸಿಕ್ಕಾಪಟ್ಟೆ ಜನ ಅಭಿಮಾನಿಗಳು ಎಲ್ಲೇ ಕಾರ್ಯಕ್ರಮಕ್ಕೆ ಹೋದರೂ ಕೂಡ ಅವರಿಗೆ ಕೊಡ್ತಿರುವಂತಹ ಉಡುಗೊರೆ ಯಾವುದು ಅಂದರೆ ಕಾವ್ಯ ಗಿಲ್ಲಿಯ ಸ್ಪೆಷಲ್ ಆದಂಥ ಒಂದು ಫೋಟೋಸ್ಗಳು. ಆ ಫೋಟೋಸ್ಗಳೇ ಗಿಲ್ಲಿ ಮನೆಯಲ್ಲಿ ಅತಿ ಹೆಚ್ಚಾಗಿ ಇದೆ. ಅವೆಲ್ಲವನ್ನು ಕೂಡ ಒಂದು ಕಡೆ ಇಟ್ಟು ಇವರು ಸ್ಪೆಷಲ್ಲಾಗಿ ಒಂದು ಫೋಟೋವನ್ನು ರೆಡಿ ಮಾಡಿಸಿ ಬೆಡ್ರೂಮ್ನಲ್ಲಿ ಇಟ್ಟಿರುವಂಥದ್ದು. ಪ್ರೀತಿ ಅನ್ನುವಂಥದ್ದನ್ನು, ನಮ್ಮ ಪ್ರೀತಿ ಅನ್ನೋದನ್ನು ಸ್ಪೆಷಲ್ಲಾಗಿ ಕ್ಯಾಪ್ಷನ್ ಮಾಡಿ ಹಾಕಿರುವಂಥದ್ದು. ಈ ಒಂದು ಫೋಟೋ ನೋಡಿ ಜನ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಗಿಲ್ಲಿ ಮತ್ತು ಕಾವ್ಯ ಇವರಿಬ್ಬರ ಸ್ನೇಹ ಜನ ಎಷ್ಟು ಖುಷಿಯನ್ನು ಪಟ್ಟಿದ್ದಾರೆ ಅಂತ ಹೇಳಿದರೆ ಅದು ನಿಜಕ್ಕೂ ನಂಬಲಾಕ್ಕೆ ಸಾಧ್ಯ ಇಲ್ಲ. ಅಷ್ಟು ಸಪೋರ್ಟ್ ಕೂಡ ಮಾಡ್ತಾ ಇದ್ದಾರೆ ಅವರ ಪ್ರೀತಿಗೆ, ಅವರ ಸ್ನೇಹಕ್ಕೆ. ಇವರಿಬ್ಬರು ಒಂದು ಸಿನಿಮಾವನ್ನು ಮಾಡಲಿ, ಮುಂದೊಂದು ದಿನ ಇವರು ರಿಯಲ್ ಲೈಫ್ನಲ್ಲೂ ಕೂಡ ಹೀಗೆ ಒಂದಾಗಿ ಇರಲಿ ಅನ್ನೋದನ್ನು ಜನ ಆಶೀರ್ವಾದ ಮಾಡಿದ್ದಾರೆ. ಕೆಲವೊಂದಿಷ್ಟು ಅಭಿಮಾನಿ ಬಳಗದವರು ಆ ದೇವರ ಬಳಿ ಪ್ರಾರ್ಥನೆಯನ್ನು ಮಾಡಿರುವುದು, ಹರಕೆಗಳನ್ನು ಹುಟ್ಟಿರುವಂಥದ್ದು. ಇಂತಹ ಸನ್ನಿವೇಶವನ್ನು ನಾವು ಕೂಡ ನೋಡ್ತಾ ಇರ್ತೀವಿ. ಗಿಲ್ಲಿ ಎಲ್ಲೇ ಹೋದರೂ ಕೂಡ ಒಬ್ಬರನ್ನೊಬ್ಬರನ್ನು ಬಿಟ್ಕೊಡ್ತಾ ಇಲ್ಲ. ಆದರೂ ಕೂಡ ಒಬ್ಬರು ಮಿಸ್ ಆದರೂ ಕೂಡ ಫ್ಯಾನ್ಸು ಮಿಸ್ ಮಾಡಲ್ಲ, ಎಲ್ಲೋದ್ರೂ ಈ ಪ್ರಶ್ನೆಯನ್ನು ಎತ್ತುತ್ತಾನೆ ಇರ್ತಾರೆ. ಇಂತಹ ಒಂದು ಸನ್ನಿವೇಶದಲ್ಲಿ ಗಿಲ್ಲಿಗೆ ಒಳ್ಳೆಯ ಆಪರ್ಚುನಿಟಿಗಳು ಕೂಡ ಸಿಕ್ಕಾಪಟ್ಟೆ ಸಿಗ್ತಾ ಇದೆ. ಕಾವ್ಯ ಅವರಿಗೂ ಕೂಡ ಸಿಗ್ತಾ ಇದೆ. ಇವರಿಬ್ಬರ ಕ್ರೇಜ್ ಜಾಸ್ತಿ ಆಗಲಿಕ್ಕೆ ಮತ್ತಷ್ಟು ಸ್ನೇಹ ಪ್ರೀತಿ ಇವೆಲ್ಲವೂ ಕೂಡ ಕಾರಣ ಆಗ್ತದೆ. ಅಭಿಮಾನಿಗಳ ಸಪೋರ್ಟ್ ಕೂಡ ಜಾಸ್ತಿ ಇರೋದ್ರಿಂದ ಇವರಿಬ್ಬರು ಇನ್ನಷ್ಟು ಜಾಸ್ತಿ ಉತ್ಸಾಹದಾಯಿಗಳಾಗಿ ಇನ್ನಷ್ಟು ಕೆಲಸ ಮಾಡಲಿಕ್ಕೆ ಸ್ಫೂರ್ತಿದಾಯಕ ಆಗಿದೆ. ಸೊ ಗಿಲ್ಲಿ ಮನೆಯವರು ಕೂಡ ಈ ಒಂದು ಕಾವ್ಯಶೈವ ಮತ್ತು ಗಿಲ್ಲಿಯ ಒಡನಾಟವನ್ನು ಭಾಳ ಮನಸ್ಪೂರ್ವಕವಾಗಿ ಒಪ್ಪಿಕೊಂಡಿದ್ದಾರೆ. ಇವರಿಬ್ಬರ ಸ್ನೇಹವನ್ನು ಅವರು ನಿಜವಾಗ್ಲೂ ಒಪ್ಪಿದರೆ ಮದುವೆ ಮಾಡಿಸ್ತೀವಿ ಅನ್ನೋದನ್ನು ನೇರವಾಗಿ ಅಭಿಮಾನಿಗಳಿಗೆ ತಿಳಿಸಿರುವಂಥದ್ದು. ಕೆಲವೊಂದು ದಿನ ಗಿಲ್ಲಿ ಕೈಯಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ಕಾವ್ಯ ಅವರು ಅವರ ಅಪ್ಪ ಅಮ್ಮನೂ ಕೂಡ ಮಾತನಾಡ್ತಾರೆ. ಸೊ ನಿಜಕ್ಕೂ ಇದು ಮನೆಯಲ್ಲಿ ಮೊದಲೇ ಫಿಕ್ಸ್ ಆಗಿದೆಯಾ ಮದುವೆ ಮ್ಯಾಟರ್ ಅನ್ನೋದು ಇನ್ನೂ ಗೊತ್ತಿಲ್ಲ, ಏಕೆಂದರೆ ಅಧಿಕೃತ ಮಾಹಿತಿ ಸಿಕ್ಕಿಲ್ಲ. ಸೊ ಇಲ್ಲಿವರೆಗೂ ಕೂಡ ಈಗಲೂ ಕೂಡ ಸ್ನೇಹಿತರಂತೆ ವರ್ತಿಸ್ತಾ ಇದ್ದಾರೆ ಗಿಲ್ಲಿ ಮತ್ತು ಕಾವ್ಯ. ಆ ಒಂದು ಮುಂದಿನ ಕ್ಷಣ ಬರೋವರೆಗೂ ಕಾಯಬೇಕಾಗುತ್ತೆ. ಆ ಕ್ಷಣಕ್ಕಾಗಿ ನೀವೆಲ್ಲ ಒಂದು ಲೈಕ್ ಮಾಡ್ಕೊಳ್ಳಿ. ಯಾರೆಲ್ಲ ಈ ಒಂದು ಗಿಲ್ಲಿ ಮತ್ತು ಕಾವ್ಯ ಅವರು ಒಂದಾಗಿ ಮದುವೆ ಆಗಲಿ ಅನ್ನೋದನ್ನು ಪ್ರೀತಿಯಿಂದ ಮನಸ್ಪೂರ್ವಕವಾಗಿ ಬಯಸ್ತಾ ಇರ್ತೀರ, ಆ ಒಂದು ಕ್ಷಣವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಮುಂದನ್ನು ಮುಗಿಸ್ತಾ ಇದ್ದೀನಿ. ವೀಕ್ಷಕರೇ, ಎಲ್ಲರೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವೀಕ್ಷಕರೇ, ಥ್ಯಾಂಕ್ ಯು.